ಮುಂದಿನ ದಿನಗಳಲ್ಲಿ ನಮ್ಮ ಉಪಾಧ್ಯಕ್ಷರು ನಮ್ಮ ಇವರು ಕೂಡ ಮಾತಾಡ್ತಾರೆ. ಈಗ ಯಾವ ರೀತಿ ನಮ್ಮ ರೈತರಿಗೆ ನಾವು ಹೋರಾಟವನ್ನು ಹಮ್ಮಿಕೋಬಹುದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ನಮಸ್ಕಾರ, ಶಿವಶೇಖರ್ ಮಾಡ್ತೀವಿ. ಏನಂತಂದ್ರೆ ನಾವು ರೈತರ ಪರವಾಗಿ ಸದಾ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ನಾವು ರೆಡಿ ಇದೀವಿ. ಬಟ್ ಆದ್ರೆ ನಮ್ಗೆ ರೈತರುಗಳು ಸಪೋರ್ಟ್ ಮಾಡಬೇಕು, ಆಯ್ತಾ. ಒಂದು ಹೋರಾಟ ಅಂತ ಕರೆ ಕೊಟ್ಟಾಗ ರೈತರುಗಳು ಯಾರು ಬರೋದಿಲ್ಲ. ಯಾಕೆಂತಂದ್ರೆ ಇದೇ ಗುಂಡಿ ಅಂತ ಕಂಬಳಾಪುರ ಗೇಟು ಏನು ಹೊಗೆಸಪ್ಪ ಬೋರ್ಡ್ ಇದೆಯೋ ಆ ಬೋರ್ಡ್ ಅಲ್ಲಿ ಒಂದು ಕಳೆದ ಸರಿ ಒಬ್ಬ ರೈತರ ಮೇಲೆ ಟಬಾಕೋ ಮ್ಯಾನೇಜರು ಚಪ್ಪಲ್ ತೋರಿಸಿದಾಗ ಅವನ ವಿರುದ್ಧವಾಗಿ ನಾವು ನಿಂತ್ಕೊಂಡು, ಆದ್ರೆ ಇದಕ್ಕೆ ಮೀಟಿಂಗ್ ಕರೆದಿದ್ದು 9 ಗಂಟೆಗೆ, ಆದ್ರೆ 8 ಗಂಟೆಲೆ ಡೀಲ್ ಆಗೋಗಿತ್ತು. ಯಾಕೆಂತಂದ್ರೆ ಈ ಶಾಲೆ ಹಾಕೊಂಡಿರೋದ್ರಲ್ಲಿ ತುಂಬಾ ಜನ ಒಳ್ಳೆಯವರು ಇದ್ದಾರೆ, ಪ್ರಾಮಾಣಿಕರಿದ್ದಾರೆ. ಈ ಶಾಲೆ ಹಾಕೊಂಡು ಸೂಟ್ಕೇಸ್ ಡೀಲಿಂಗ್ ಮಾಡ್ಕೊಳ್ಳೋಂಥವ್ರು ತುಂಬಾ ಜನ ಇದ್ದಾರೆ. ಯಾಕೆಂತಂದ್ರೆ ನಾನು ಇವತ್ತು ರೀಸೆಂಟ್ ಆಗಿ ಒಂದು 4-5 ತಿಂಗಳಾಗಿರ್ಬೋದು ಶಾಲೆಗೆ, ಬಟ್ ನನಗೆ ಇದ್ರ ಬಗ್ಗೆ ಮೊದಲಿಂದನೂ ಗೊತ್ತಿತ್ತು ಈ ತರನೇ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಆದ್ರೆ ದಯವಿಟ್ಟು ಈ ಮುಖಾಂತರ ಹೇಳೋದೇನಂತಂದ್ರೆ ರೈತರ ಪರವಾಗಿ ನಿಂತ್ಕೊಳ್ಳಿ, ಆಯ್ತಾ. ನೀವೆಲ್ಲರೂ ರೈತರನ್ನ ಒಗ್ಗೂಡಿಸಿ ರೈತನ ಬೆಂಬಲವಾಗಿ ಇಟ್ಕೊಂಡು ನಾವು ಹೋರಾಟನ ಮಾಡಬೇಕು. ಮತ್ತೆ ನಾನು ಈ ಮುಖಾಂತರ ಜನಸಾಮಾನ್ಯರಿಗೆ ಮತ್ತೆ ರೈತರಿಗೆ ಹೇಳೋದೇನಂತಂದ್ರೆ, ನೀವು ನಿಮ್ಮ ಮತನ ಯಾವುದೋ ಅಯೋಗ್ಯನ್ಗೆ, ಇನ್ನೊಬ್ಬ ಅಪ್ರಾಮಾಣಿಕನಿಗೆ, ಅವ್ನು ಕೊಡೋದ ಹೆಂಡ ಗುಂಡು ದುಡ್ಡಿಗೆ ಆಸೆ ಪಟ್ಟು ದಯವಿಟ್ಟು ಯಾರು ಓಟ್ ಹಾಕಬೇಡಿ. ಬೇಕಾದ್ರೆ ಜನತಾ ಸರ್ಕಾರ ಬರಲಿ, ಜನಗಳೇ ಆಳ್ವಿಕೆ ಮಾಡಲಿ, ಅಂತ ಸರ್ಕಾರ ಬರ್ಲಿ. ಬೇಕಾದ್ರೆ ಇಂಥ ಅಯೋಗ್ಯಗಳಿಂದ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಈಗ ಆಲ್ರೆಡಿ CM ಸಿದ್ದರಾಮಯ್ಯ ಹೇಳಾಗದೆ ಏನಂತ ಎಲೆಕ್ಷನ್ ತುಂಬಾ ಕಾಸ್ಟ್ಲಿ ದುಬಾರಿ ಆಗೋಗ್ಬಿಟ್ಟೈತೆ ಅಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಾಗದೆ. ದುಬಾರಿ ಮಾಡಿರೋದು ಯಾರು ಸ್ವಾಮಿ, ನೀವೇ ತುಂಡು ಹಂಚಿರೋದು. ಅದೆಲ್ಲ ಪ್ರತಿಯೊಂದು ವಿಡಿಯೋಸ್ ನಮ್ಮ ಹತ್ರ ಇದೆ. ಬಟ್ ಆದ್ರೆ ನೀವು ನಿಯತ್ತಾಗಿ ಪ್ರಾಮಾಣಿಕವಾಗಿ ಜನರ ಪರವಾಗಿ, ಜನರ ರೈತರಿಗೋಸ್ಕರ ಶಾಲಾ ಮೇಲೆ ಕರ್ನಾಟಕದ ರೈತರ ಮೇಲೆ ಪ್ರಮಾಣ ಮಾಡಿ ಆ ಒಂದು ಅಧಿಕಾರನ ಸ್ವೀಕಾರ ಮಾಡಿಕೊಂಡು ರೈತರನ್ನ ನೀವು ತುಳಿತಾ ಇದ್ದೀರಾ. ರೈತರನ್ನ ನೀವು ಬೆಳೆ ಕೊಡ್ತಾ ಇಲ್ಲ. ಇವತ್ತು ಅಜ್ಜಜ್ಜಗೂ ಬಾರ್ಗಳು ಓಪನ್ ಆಗೈತೆ, ಇವತ್ತು ಅಜ್ಜಜ್ಜಗೂ ದುಡ್ಡು ಮಾಡ್ತಕ್ಕಂಥ ಹಾಸ್ಪಿಟಲ್ಗಳು ಓಪನ್ ಆಗೈತೆ. ಮತ್ತು ಸರ್ಕಾರಕ್ಕೆ ಹೆಚ್ಚಿನ ದೇಣಿಗೆ ಬರ್ತೈತೆ, ಹೆಚ್ಚಿನ ತೆರಿಗೆ ಬರ್ತೈತೆ, ಸರ್ಕಾರಕ್ಕೆ ಒಳ್ಳೆ ಟ್ಯಾಕ್ಸ್ ಬರ್ತೈತೆ. ಇವತ್ತು ಬೀಡಿ ಸಿಗರೆಟ್ ಬೆಲೆ ಎಲ್ಲ ಗಗನಕ್ಕೇರೈತೆ. ಬಟ್ ಆದ್ರೆ 1 kg ಹೊಗೆ ಸೊಪ್ಪಿಂದ 900 ಸಿಗರೆಟ್ ತಯಾರಾಗುತ್ತೆ, ಆಯ್ತಾ. ಆದ್ರೆ 1 kg ಹೊಗೆ ಸೊಪ್ಪಿಗೆ 240 ರೂಪಾಯಿ ರೈಟು, ಆಯ್ತಾ. ಒಂದು ಸಿಗರೆಟ್ ಬೆಲೆ ಇವತ್ತು 25 ರೂಪಾಯಿ, ಆಯ್ತಾ. ಅಲ್ಲಿ 900 ಸಿಗರೆಟ್ ಎಷ್ಟಾಯ್ತು? ಈ ದುಡ್ಡೆಲ್ಲ ಏನ್ ಮಾಡ್ತಾ ಇದೀನಿ? ಯಾವ್ದಾದ್ರು ಹಳ್ಳಿಗಳಿಗಾದ್ರೂ ಉದ್ಯಾನ ಮಾಡಬೇಕಂತ ಹಾಕಿದ್ರ? ಅದು ಅಂತೂ ಇಲ್ಲ. ಯಾವ ಹಳ್ಳಿ ಪ್ರದೇಶದ ಸ್ಕೂಲ್ಗಳು ನೋಡಿ, ಆ ಸ್ಕೂಲ್ಗಳ ಮುಂದೆ ಮತ್ತೆ ನೈರ್ಮಲ್ಯತೆ ಅನ್ನೋದೇ ಇಲ್ಲ, ಸ್ವಚ್ಛತೆ ಅನ್ನೋದೇ ಇಲ್ಲ. ನೀವು ಸ್ವಚ್ಛತೆಗೋಸ್ಕರ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಬಟ್ ಎಲ್ಲಿ ಸ್ವಚ್ಛತೆನ ಕಾಪಾಡಿದಿರಿ? ಇದೇ ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿ ಇವತ್ತು ಕೂಡ ಏಳಿಗೆ ಆಗಿರೋ ಒಂದು ಹಳ್ಳಿ ಇದೆ. ನಾಳೆ ನಾನು ಅದನ್ನ ಲೈವ್ ಅಲ್ಲಿ ತೋರಿಸ್ಬೇಕು ಅಂತಿದ್ದೀನಿ. ನಮ್ಮ ಸಮ್ಮತಿ ಹತ್ರ ಒಂದು ಹಳ್ಳಿ, ಆ ಹಳ್ಳಿ ಹೆಸರು ಬಾಯಿ ಬರ್ತಾರ. ಇವತ್ತು ಕೂಡ ನಾನು ಲೈವ್ ಅಲ್ಲಿ ಮಾಡ್ಬೇಕು ಅಂತಿದ್ದೀನಿ. ಅಲ್ಲಿ ಇವತ್ತು ಕೂಡ ನನಗೆ ಬೇಜಾರಾಗುತ್ತೆ. ಏನಂತಂದ್ರೆ ಎಂತೆಂತವರೆಗೂ ಅಯೋಗ್ಯರಿಗೆ ಮತ್ತೆ ಜನಗಳ ದುಡ್ಡನ್ನ ತೆರಿಗೆ ಹಣನ ದುರುಪಯೋಗ ಪಡಿಸ್ಕೊಂಡ ನಂತರಗೆ ಇವತ್ತು ದುಡ್ಡು ಕೊಟ್ಟು 5 ಲಕ್ಷ ರೂಪಾಯಿ ಮನೆ, 2 ಲಕ್ಷ ರೂಪಾಯಿ ಮನೆ ಈ ತರ ಮಾಡ್ಕೊಟ್ಟಿದ್ದೀರಿ. ಇವತ್ತು ಕೂಡ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಇಷ್ಟೆಲ್ಲ ರಾಜಕಾರಣಿಗಳು, ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ, ಇನ್ನು ಮತ್ತೆ ಧರ್ಮಸಿಂಗ್, ಯಾರ್ಯಾರು ನರೇಂದ್ರ ಮೋದಿ ಮತ್ತೆ ನಮ್ಮ ದೇವೇಗೌಡರು ಇಂಥವ್ರೆಲ್ಲ ಬಂದ್ರು ದೇಶ ಎಷ್ಟು ಉದ್ಧಾರ ಆಗೈತೆ, ಹಳ್ಳಿಗಳು ಎಷ್ಟು ಉದ್ಧಾರ ಆಗುತ್ತೆ ಅನ್ನೋದನ್ನ ಒಂದು ಲೈವ್ ಅಲ್ಲಿ ತೋರಿಸಬೇಕು ಅಂತ ಇಷ್ಟಪಡ್ತೀನಿ. ಇವತ್ತು ಆ ಹಳ್ಳಿಗಳು ಉದ್ಧಾರ ಆಗಬೇಕು. ಇವತ್ತು ಕೂಡ ಅವ್ರ ಜೀವಕ್ಕೆ ಯಾವುದೇ ತರದ ಬೆಲೆ ಇಲ್ಲ. ಅಲ್ಲಿರೋದು ರೈತರು. ಯಾಕೆಂತಂದ್ರೆ ಯಾವ್ದೋ ರಾಜಕಾರಣಿ ಹೋಗಿ ಆ ಕಾಡಲ್ಲಿ ಮನೆ ಕಟ್ಕೊಂಡಿಲ್ಲ, ಅವ್ರ ಜೀವಕ್ಕೆ ಬೆಲೆ ಇಲ್ಲ. ಮತ್ತೆ ಅವರು ವಾಸ ಮಾಡೋ ಮಳಿಗೆಯಲ್ಲಿ ಒಂದು ಸೂರು ಅನ್ನೋದು ಕೂಡ ಇಲ್ಲ. ಇವತ್ತು ಕೂಡ ಒಂದು ತಾಸಲ್ಲಿ ವಹಿಸ್ಕೊಂಡು ಜೀವನ ಮಾಡ್ತಾವ್ರೆ. ಅಂತದನ್ನ ನೋಡಿದ್ರೆ ಇವತ್ತು ಕೂಡ ಕಣ್ಣಲ್ಲಿ ನೀರು ಬರ್ತದೆ. ಬಟ್ ಆದ್ರೆ ಏನಂತ ಹೇಳೋದಂತಂದ್ರೆ, ಅಧಿಕಾರನ ಮಾಡ್ತಾ ಇದ್ರ ಆದಷ್ಟು ಜನಗಳ ಪರವಾಗಿ ಮಾಡಿ, ರೈತರ ಪರವಾಗಿ ಮಾಡಿ, ಮತ್ತೆ ಸಾಮಾನ್ಯ ಜನರ ಪರವಾಗಿ ನೀವು ನಿಂತ್ಕೊಳ್ಳಿ. ನೀವು ಎಷ್ಟೇ ದುಡ್ಡು ಕೋಟಿ ಸಂಪಾದನೆ ಮಾಡಿದ್ರು ನಿಮ್ಗೆ ಬೇಕಾಗಿರೋದು 3 ಅಡಿ 6 ಅಡಿ ಜಾಗ ಮಾತ್ರ. ಆದ್ರೆ ಇರೋ 3 ದಿನದಲ್ಲಿ 4 ಜನ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಹೇಳೋ ತರಕ್ಕೆ ನೀವು ರಾಜಕೀಯನ ಮಾಡಿ ಅಂತ ಪ್ರತಿಯೊಬ್ಬ ರಾಜಕಾರಣಿಗೆ, ಏನು JDS, BJP, ಕಾಂಗ್ರೆಸ್ ಏನಿದ್ದಾರೋ ಪಕ್ಷಗಳಿಗೆ ನಾವು ಹೇಳ್ತಾ ಇದ್ವಿ. ಅವರು ಮೌಲ್ಯನ ಕಳ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ನೀವು ಮೌಲ್ಯ ಕಳ್ಕೊಂಡಿದ್ರೆ ದಯವಿಟ್ಟು ಆ ಸಂಸತ್ ಭವನದಿಂದ ಹೊರಗಡೆ ಬಂದ್ಕೊಡಿ, ಆಯ್ತಾ. ಮೌಲ್ಯವಾದಂತ ಅಭ್ಯರ್ಥಿಗಳು ಜನರನ್ನ ಉದ್ಧಾರ ಮಾಡೋಂತ ಎಷ್ಟೋ ಪೀಳಿಗೆ ಬಂದಂತ ನಮ್ಮ ಅಂತ ಯುವಕರುಗಳು ತುಂಬಾ ಇದ್ದಾರೆ. ದಯವಿಟ್ಟು ಜನಸಾಮಾನ್ಯರ ಸರ್ಕಾರ ಬರಲಿ, ಜನರಿಗೋಸ್ಕರ ಅವರು ಇರಬೇಕು ಅಂತ ಹೇಳ್ಬೋದು.